ಮನಸ್ಸು ಯಾವಾಗಲೂ ನೆಗೆಟಿವಿಟಿ ಕಡೆನೇ ಓಡುತ್ತೆ, ಕೆಟ್ಟದ್ದನ್ನೇ ಯೋಚನೆ ಮಾಡುತ್ತೆ, ಬೇಡದ್ದನ್ನೇ ಮಾಡುತ್ತೆ, ಅಲ್ಲಿ ಹೋಗಿ ಸಿಕ್ಕಾಕೊಳ್ಳುತ್ತೆ. ನೀವು ಮನಸ್ಸಿಗೆ ದಾಸರಾಗಿ ಅದೆಲ್ಲ ಹೊತ್ತು ಅಲ್ಲೇ ಹೋಗಿ ನೀವು ಅದಕ್ಕೆ ಸಿಕ್ಕಾಕೊಳ್ತೀರ. ನೀವು ಬೇಕಾದಷ್ಟು ಒಳ್ಳೆಯದಿದೆ, ಯಾಕೆ ಮನಸ್ಸು ಹೋಗಿ ಕೆಟ್ಟದ್ದಕ್ಕೆ ಸಿಕ್ಕಾಕೊಳ್ಳುತ್ತೆ, ಕೆಟ್ಟದ್ದನ್ನೇ ಯೋಚನೆ ಮಾಡೋ ಹಾಗೆ ಮಾಡುತ್ತೆ? ಅದರ ಸ್ವಭಾವ, ಮೆಕ್ಯಾನಿಸಮ್ ಆಫ್ ದಿ ಮೈಂಡ್ ಟು ಫೋಕಸ್ ದಿ ನೆಗೆಟಿವ್. ನಿಮಗೇನಾಗಿತ್ತು? ನೀವು ಯಾಕೆ ಅದಕ್ಕೆ ಅಟ್ಯಾಚ್ ಮಾಡ್ಕೊಂಡಿದ್ದೀರಾ? ಗುಡ್ಸ್ ಗಾಡಿ ಥರ ಆ ಮೈಂಡ್ಗೆ ನಿಮ್ಮ ಕೈಲಿದೆ ಅಲ್ವಾ? ನೀವು ಗುರುಗಳ ಹತ್ರ ಬಂದರೆ, ಒಳ್ಳೆ ಸ್ಪಿರಿಚುಯಾಲಿಟಿಗೆ ಬಂದರೆ, ಗುರು ಹೇಳ್ಕೊಡೋದೇನು? ಗುಡ್ ಡೀಡ್ಸ್ನ ಫೋಕಸ್ ಮಾಡು, ಒಳ್ಳೆಯದನ್ನು ಫೋಕಸ್ ಮಾಡೋಕ್ಕೆ ಗುರು ಹೇಳ್ಕೊಡ್ತಾನೆ. ಆಟೋಮ್ಯಾಟಿಕ್ಕಾಗಿ ನೀವು ಯಾವಾಗ ಈ ಕಡೆ ಅಟೆನ್ಷನ್ ಕೊಡಲ್ಲ, ಅದು ನಿಮ್ಮ ಮಾತು ಕೇಳೋಕ್ಕೆ ಶುರು ಮಾಡುತ್ತೆ. ಆ ನೆಗೆಟಿವ್ ಬಿಟ್ಬಿಟ್ಟು ಪಾಸಿಟಿವ್ ಕಡೆ ಬರುತ್ತೆ. ನೀವು ಅದನ್ನು ಮಾಸ್ಟರ್ ಆಗ್ತೀರಾ, ನೀವು ಸ್ಲೇವ್ ಆಗಲ್ಲ. ಅದಕ್ಕೆ ಗುರು ಹತ್ರ ಬಂದಾಗ ಮನಸ್ಸನ್ನು ಬಿಡಬೇಕು, ಗುರು ಜೊತೆ ಇರಬೇಕು. ಗುರು ಬೇಡ ಅಂದಾಗ ಗುರುನ ಬಿಡಬೇಕು, ಮನಸ್ಸನ್ನು ಹಿಡಿಬೇಕು, ಸ್ಲೇವ್ ಆಗಿರ್ತೀರ. ಮಾಸ್ಟರ್ ಆಗಬೇಕಾ? ಮನಸ್ಸನ್ನು ಬಿಡಬೇಕು, ಗುರುನ ಹಿಡಿಬೇಕು ಅಷ್ಟೇ.